ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿನ್ನೆ RCB ಮತ್ತೆ SRH ಮ್ಯಾಚ್ ಫುಲ್ ಸೈಕ್ ಆಗಿತ್ತಲ್ಲ, ಫುಲ್ ಒನ್ ಸೈಡ್ ಮ್ಯಾಚ್ ಮಾಡಕ್ ಬಿಟ್ರು ಅತ್ಲಾಗೆ RCB ಅವರು. ನಾನು ಪ್ರೀವಿಯಸ್ ನಿಮಗೆ ಯಾವುದು ಅನಾಲಿಸಿಸ್ ವಿಡಿಯೋ ಮಾಡ್ಬೇಕಾದ್ರೆ ಕೂಡ ಹೇಳಿದ್ದೆ, ಇಲ್ಲಿ ವಿರಾಟ್ ಕೊಹ್ಲಿ ಅಟ್ಲೀಸ್ಟ್ ಹಾಫ್ ಸೆಂಚುರಿ ಹೊಡೆಯೋ ಕೇಪಬಿಲಿಟಿ ಇದೆ ಅಂತ ಹೇಳಿದ್ದೆ. ಹಂಗೆ ಆಯ್ತು. ಅದಾದ್ಮೇಲೆ ಜೇಕಬ್ ಡಫಿ ಮತ್ತೆ ಭುವನೇಶ್ವರ್ ಕುಮಾರ್ದು ಒಂದು ಡುವೋ ಸಖತ್ತಾಗಿ ಒಂದು ವಿಕೆಟ್ಸ್ ಅನ್ನ ತೆಕ್ಕೊಡುತ್ತೆ ಅಂತ ಕೂಡ ಹೇಳಿದ್ದೆ. ಅದು ಕೂಡ ನಿಜ ಆಯ್ತು. ಜೇಕಬ್ ಡಫಿ 3 ವಿಕೆಟ್ ಅನ್ನ ತೆಕ್ಕೊಟ್ರು. ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ 1 ವಿಕೆಟ್ ಅನ್ನ ತೆಕ್ಕೊಟ್ರು. ಐ ಥಿಂಕ್ ನಾನು ಅಟ್ಲೀಸ್ಟ್ 2 ವಿಕೆಟ್ ತೆಕ್ಕೊಡ್ತಾರೆ ಭುವನೇಶ್ವರ್ ಕುಮಾರ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದು ಬಿಡಿ, ನಾವು ಏನ್ ಪ್ರಿಡಿಕ್ಷನ್ ಹಾಕಿರ್ತೀವಿ ಅನ್ನೊಂದ್ಸಲಿ ಆಪೋಸಿಟ್ ಕೂಡ ಆಗುತ್ತೆ, ಅನ್ನೊಂದ್ಸಲಿ ಸರಿ ಕೂಡ ಆಗುತ್ತೆ. ಬಟ್ ಆಲ್ಮೋಸ್ಟ್ ನಾನು ಮೊನ್ನೆ ಹಾಕಿದ ಪ್ರಿಡಿಕ್ಷನ್ ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ಸರಿ ಕೂಡ ಆಗಿದೆ. ಆ ವಿಡಿಯೋ ನೋಡಿಲ್ಲ, ನಾನು ಸುಳ್ಳು ಹೇಳ್ತೀನಿ ಅಂತ ನಿಮ್ಗೆ ಏನಾದ್ರು ಅನಿಸ್ತದೆ ಅಂದ್ರೆ ವಿಡಿಯೋ ಲಿಂಕ್ ಇಲ್ಲ, ಮೇಲ್ಗಡೆ ಐ ಬಟನ್ ಹಾಕಿರ್ತೀನಿ, ಆ ವಿಡಿಯೋ ಒಂದ್ಸಲಿ ಚೆಕ್ ಮಾಡ್ಬೋದು. ಇವತ್ತು MI ಮತ್ತೆ KKR ಸೆಕೆಂಡ್ IPL ಮ್ಯಾಚ್ ಕೂಡ ಇರುವಂತದ್ದು. ಇವತ್ತು ಕೂಡ ಅಷ್ಟೇ ಯಾವ ಪ್ಲೇಯರ್ ಒಳ್ಳೆ ಬ್ಯಾಟಿಂಗ್ ಅನ್ನ ಕೂಡ ಮಾಡ್ತಾರೆ, ಅದಾದ್ಮೇಲೆ ಯಾರು ಜಾಸ್ತಿ ವಿಕೆಟ್ ಅನ್ನ ತಗೊಳ್ತಾರೆ, ಪ್ರತಿಯೊಂದು ಕೂಡ ಇವತ್ತು ನಾವು ವಿಡಿಯೋದಲ್ಲಿ ಡಿಸ್ಕಷನ್ ಕೂಡ ಮಾಡೋಣ. ಆಲ್ಮೋಸ್ಟ್ ಅಕ್ಯುರೇಟ್ ಆಗಿರೋ ಇನ್ಫಾರ್ಮೇಶನ್ ಕೂಡ ಕೊಡ್ತೀನಿ. ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯರ್ ಪ್ರಿಡಿಕ್ಷನ್ ಯಾವ ತರ ಇದೆ, ಇವತ್ತು ಯಾರು ಚೆನ್ನಾಗಿ ಆಡ್ಬೋದು, ಯಾರು ಫ್ಲಾಪ್ ಆಗ್ಬೋದು, ಪ್ರತಿಯೊಂದು ಕೂಡ ವಿಡಿಯೋದಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫಾಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ ಹಾಗೂ ಪ್ರಿವ್ಯೂ ವಿಡಿಯೋ ಮತ್ತೆ ಅನಾಲಿಸಿಸ್ ವಿಡಿಯೋ ಬರ್ತಾನೆ ಇರುತ್ತೆ, ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಹಾಗೆ ಇವತ್ತು ನಿಮ್ಮ ಪ್ರಕಾರ ಯಾವ ಟೀಮ್ ವಿನ್ ಆಗ್ಬೋದು ಅಂತ ಹಾಕಿ ಒಂದು ಕಮೆಂಟ್ ಅನ್ನ. ಇವತ್ತು ಮ್ಯಾಚ್ ನಡೀತಿರೋದೆ ಮುಂಬೈ ಇಂಡಿಯನ್ಸ್ ಅವರ ತವರ ಮನೆ ವಾಂಖೇಡೆ ಸ್ಟೇಡಿಯಂ ಮುಂಬೈಲೇ ಮ್ಯಾಚ್ ಕೂಡ ನಡೀತಿರೋಂಥದ್ದು. ಅಂದ್ರೆ ವಾಂಖೇಡೆ ಸ್ಟೇಡಿಯಂ ಅಂದ್ರೆ ಗೊತ್ತಾಗ್ಬಿಡ್ತಿದ್ದು ಶಾರ್ಟ್ ಬೌಂಡರೀಸ್ ಪಿಚ್ ಕೂಡ ಆಗಿದೆ. ಇದು ಕೂಡ ಅಷ್ಟೇ ನಿನ್ನೆ RCB ಮ್ಯಾಚ್ ಯಾವ ತರ ಆಯ್ತಲ್ಲ ಅದೇ ರೀತಿ ಸ್ಕೋರ್ ಇಲ್ಲೂ ಕೂಡ ನಮಗೆ ನೋಡಕ್ಕೆ ಸಿಗುತ್ತೆ. ಸ್ಟಾರ್ಟಿಂಗ್ ಇಲ್ಲಿ ಯಾರೇ ಬ್ಯಾಟಿಂಗ್ ಮಾಡಿದ್ರು ಮಿನಿಮಮ್ 180+ ರನ್ ಅಂತೂ ಆರಾಮಾಗಿ ಬಂದೇ ಬರುತ್ತೆ. ಇದು ಶಾರ್ಟ್ ಬೌಂಡರೀಸ್ ಪಿಚ್ ಆಗಿರೋದ್ರಿಂದ ಬ್ಯಾಟ್ಸ್ಮನ್ಸ್ ಗಳಿಗೆ ಬ್ಯಾಟಿಂಗ್ ಅನ್ನ ಮಾಡಕ್ಕೆ ಸಖತ್ತಾಗಿರೋ ಪಿಚ್ ಕೂಡ ಆಗಿದೆ. ಎತ್ತಿದ್ರು ಅಂದ್ರೆ 6-4 ನಿನ್ನೆ ನಮ್ಮ RCB ಮ್ಯಾಚ್ ಅಲ್ಲಿ 6-4 ಟೂರ್ನಮೆಂಟ್ ಇಟ್ಟಂಗ್ ಆಗಿತ್ತಲ್ಲ, ಅದೇ ರೀತಿಯಾಗಿ ಈ ಪಿಚ್ ಅಲ್ಲಿ ಕೂಡ ನೋಡಕ್ಕೆ ಸಿಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಯಾರೇ ಬ್ಯಾಟಿಂಗ್ ಮಾಡಿದ್ರು ಕೂಡ 220 230+ ನಿಯರ್ ಹೊಡಿಲೇಬೇಕು. ಇನ್ ಕೇಸ್ 180 170 ಒಳಗೆ ಹೊಡೆದ್ಬಿಟ್ರು ಅಂದ್ರೆ ಈಸಿಯಾಗಿ ಚೇಸ್ ಆಗೋಗ್ಬಿಡುತ್ತೆ. ಅಷ್ಟು ಬ್ಯಾಟ್ಸ್ಮನ್ಸ್ ಗಳಿಗೆ ಹೆಲ್ಪ್ ಕೂಡ ಮಾಡೋ ಪಿಚ್ ಕೂಡ ಆಗಿದೆ. ಅದಾದ್ಮೇಲೆ ಸ್ಟಾರ್ಟಿಂಗ್ ಇಲ್ಲಿ ಸ್ವಿಂಗ್ ಬಾಲರ್ಸ್ ಮತ್ತೆ ಪೇಸರ್ಸ್ಗೆ ಒಳ್ಳೆ ಹೆಲ್ಪ್ ಕೂಡ ಸಿಗುತ್ತೆ. ಇಲ್ಲಿ ಪವರ್ ಪ್ಲೇಲಿ ಮತ್ತೆ ಜಾಸ್ತಿ ವಿಕೆಟ್ಸ್ ಬಿಡೋದೆ ಪೇಸರ್ಸ್ಗೆ, ಯಾರು ಬುಮ್ರಾ, ಹಾರ್ದಿಕ್ ಪಾಂಡ್ಯ ಅವರು ಇದಾರಲ್ಲ, ಸೊ ಅಂಥವ್ರಿಗೆ ಇಲ್ಲಿ ವಿಕೆಟ್ಸ್ ಗಳು ಕೂಡ ಬೀಳುವಂಥದ್ದು. ಇಲ್ಲಿ ಸ್ಪಿನ್ನರ್ಸ್ಗೆ ಸ್ವಲ್ಪ ವಿಕೆಟ್ ಬೀಳೋದು ಕಡಿಮೆ ಕಂಪೇರ್ ಟು ಪೇಸರ್ಸ್. ಇನ್ ಕೇಸ್ ಪಿಚ್ ಸ್ಲೋ ಆಯ್ತು ಅಂದ್ರೆ ಅವ್ರಿಗೂ ಕೂಡ ಆಪ್ಷನ್ ಅಂದ್ರೆ ಚಾನ್ಸ್ ಇರುತ್ತೆ. ಬಟ್ ಜಾಸ್ತಿ ಇಲ್ಲಿ ಹೆಲ್ಪ್ ಸಿಗೋದು ಬ್ಯಾಟ್ಸ್ಮನ್ಸ್ ಗಳಿಗೆ, ಅದ್ ಬಿಟ್ರೆ ಪೇಸರ್ಸ್ಗೆ ಈ ಪಿಚ್ ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ಮತ್ತೆ ಈ ಪಿಚ್ ಅಲ್ಲಿ ಇದುವರೆಗೂ ಯಾರ್ಯಾರು ಚೇಸಿಂಗ್ ಅನ್ನ ಮಾಡಿದ್ರೆ ಆಲ್ಮೋಸ್ಟ್ ವಿನ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಲಾಸ್ಟ್ 5 ಮ್ಯಾಚಸ್ ಸ್ಟಾಟ್ಸ್ ಅನ್ನ ತೆಗೆದುಕೊಳ್ಳೋಕೆ ಹೋದ್ವಿ ಅಂದ್ರೆ 3 ಮ್ಯಾಚಸ್ ಇಲ್ಲಿ ಚೇಸ್ ಮಾಡಿರೋ ಟೀಮ್ ವಿನ್ ಕೂಡ ಆಗಿದೆ. 2 ಮ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿರೋ ಟೀಮ್ ಕೂಡ ವಿನ್ ಆಗಿರುವಂತದ್ದು. ಅದೇ ಹೇಳಿದ್ನಲ್ಲ, ವಿನ್ ಆಗ್ಬೇಕು ಅಂದ್ರೆ ಅಟ್ಲೀಸ್ಟ್ 210 220 ಆ ನಿಯರ್ ರನ್ ಕೊಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಈಸಿಯಾಗಿ ಈ ಪಿಚ್ ಅಲ್ಲಿ ಚೇಸ್ ಆಗೋಗುತ್ತೆ. ಒಂದ್ ಮ್ಯಾಚ್ ಎಕ್ಸಾಂಪಲ್ ಹೇಳೋದ್ರೆ ಲಾಸ್ಟ್ 2020ರಲ್ಲಿ RCB ಮತ್ತೆ MI ಮ್ಯಾಚ್ ಕೂಡ ಆಗಿತ್ತು. ನಮ್ಮ RCB ಲಿ 221 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿತ್ತು. ಅದರಲ್ಲಿ ಮುಂಬೈ ಇಂಡಿಯನ್ಸ್ 209 ತನಕ ಚೇಸ್ ಮಾಡಿದ್ರು, ಆದ್ರೆ ಜಸ್ಟ್ 12 ರನ್ ಇಂದ ಇಲ್ಲಿ ಸೋತದ್ರು. ಸೊ ಇದೊಂದು ಎಕ್ಸಾಂಪಲ್. 220 ಮೇಲೆ ಟಾರ್ಗೆಟ್ ಅನ್ನ ಸೆಟ್ ಮಾಡಿಬಿಟ್ರು ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಸ್ವಲ್ಪ ಅಪೋನೆಂಟ್ ಟೀಮಿಗೆ ಕಷ್ಟ ಆಗುತ್ತೆ. ಇನ್ನು ಮುಂಬೈ ಇಂಡಿಯನ್ಸ್ ನ ಟೀಮ್ ಕಡೆ ಬರೋದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರಂಗೆ ಯಾರು ರೋಹಿತ್ ಶರ್ಮಾ ಮತ್ತೆ ಕ್ವಿಂಟನ್ ಡಿಕಾಕ್ ಓಪನರ್ ಆಗಿ ಕೂಡ ಇಳಿತಾರೆ. ಮತ್ತೆ ಇಬ್ರು ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಮತ್ತೆ ರೋಹಿತ್ ಶರ್ಮಾ ಅಂತೂ ಮುಂಬೈನ ಒಂಥರ ಸ್ವರ್ಗ ತರ ಮಾಡ್ಕೊಳ್ತಾರೆ. ಮತ್ತೆ ಇದು ಶಾರ್ಟ್ ಬೌಂಡರೀಸ್ ಪಿಚ್ ಆಗಿರೋದ್ರಿಂದ ಇವರು ಓಪನಿಂಗ್ ಕೂಡ ಸ್ವಲ್ಪ ಡೇಂಜರಸ್ ಆಗಿ ಕಾಣೋ ಚಾನ್ಸಸ್ ಕೂಡ ಕಾಣ್ತಿದೆ. ಅದಾದ್ಮೇಲೆ 3ನೇ ಪ್ಲೇಸ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಬರ್ತಾರೆ. ಅವ್ರು ಇದು ತವರು ಮನೆ ಕೂಡ ಆಗಿದೆ, ಹೋಮ್ ಗ್ರೌಂಡ್ ಕೂಡ ಆಗಿದೆ. ಹಾಗಾಗಿ ಈ ಪಿಚ್ ಸೂರ್ಯಕುಮಾರ್ ಯಾದವ್ಗೆ ಹೇಳಿ ಮಾಡಿಸಿದ ಪಿಚ್ ಕೂಡ ಆಗಿದೆ. ಏನಿಲ್ಲ ಅಂದ್ರೂ ಈ ಪಿಚ್ ಅಲ್ಲಿ ಅವ್ರದ್ದು ಮಿನಿಮಮ್ 42 ರನ್ ಅಂತೂ ಇದ್ದೇ ಇದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಇವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ನನಗೆ ಅನಿಸ್ತಿದೆ ಪರ್ಸನಲ್ ಆಗಿ. ನೋಡ್ಬೇಕು ಹೇಗ್ ಆಡ್ತಾರೆ ಅಂತ. ಅದಾದ್ಮೇಲೆ 4ನೇ ಪ್ಲೇಸ್ ಅಲ್ಲಿ ತಿಲಕ್ ವರ್ಮಾ ಕೂಡ ಬರ್ತಾರೆ, ಒಳ್ಳೆ ಫಿನಿಷರ್ ರೋಲ್ ಕೂಡ ಪ್ಲೇ ಮಾಡ್ತಾರೆ. ಅದಾದ್ಮೇಲೆ ಟೀಮಿಗೆ ಒಂಥರ ಮಿಡಲ್ ಆರ್ಡರ್ ಆಗಿ ಸಖತ್ತಾಗಿ ಶಕ್ತಿನ ಕೂಡ ತುಂಬ್ತಾರೆ. ಮತ್ತೆ ಸ್ಪಿನ್ನರ್ಸ್ ಗೆ ಸಖತ್ತಾಗಿ ಆಡೋ ಪ್ಲೇಯರ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ 5ನೇ ಪ್ಲೇಸ್ ಅಲ್ಲಿ ಹಾರ್ದಿಕ್ ಪಾಂಡ್ಯ, ಮತ್ತೆ 6ನೇ ಪ್ಲೇಸ್ ಅಲ್ಲಿ ರುದರ್ಫೋರ್ಡ್ ಬರ್ಬೋದು. ಇವರು ಕೂಡ ಅಷ್ಟೇ ಆಲ್ರೌಂಡರ್ ಆಗಿ ಕೆಲಸ ಕೂಡ ಮಾಡ್ತಾರೆ. ಬೌಲಿಂಗ್ ಸಿಕ್ಕರು ಕೂಡ ಅಷ್ಟೇ. ಇವತ್ತು ಪೇಸರ್ಸ್ ಗೆ ಈ ಪಿಚ್ ಇರೋದ್ರಿಂದ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಅಲ್ಲಿ ಕೂಡ ಒಂದು ಒಳ್ಳೆ ಕಮಲ್ನ ಕೂಡ ಮಾಡಬಹುದು. ಅದಾದ್ಮೇಲೆ ಬ್ಯಾಟಿಂಗ್ ಸಿಕ್ತು ಅಂದ್ರೆ ಅಲ್ಲೂ ಕೂಡ ಅಷ್ಟೇ. ಇನ್ನೇನ್ ಗೊತ್ತಲ್ಲ, ತುಂಬಾ ದೊಡ್ಡ ಬೌಂಡ್ರಿಗಳಿದಾಗ್ಲೇ ಬಿಡಲ್ಲ, ಇನ್ನ ಶಾರ್ಟ್ ಬೌಂಡ್ರಿ ಸಿಕ್ತು ಅಂದ್ರೆ ಬಿಡ್ತಾರ, ಚೆಚ್ಚಿ ಬಿಸಾಕ್ ಬಿಡ್ತಾರೆ. ಇವತ್ತು ಮುಂಬೈ ಇಂಡಿಯನ್ಸ್ ಇಂದ ಕೂಡ ಅಷ್ಟೇ ಒಂದು ಒಳ್ಳೆ ಇನ್ನಿಂಗ್ಸ್ ನಮಗೆ, ಅಂದ್ರೆ RCB ಯಾವ ತರ ನೋಡಿದ್ವಲ್ಲ ಅದೇ ಇನ್ನಿಂಗ್ಸ್ ನಮಗೆ ಇವತ್ತಿನ ಮ್ಯಾಚ್ ಅಲ್ಲಿ ನೋಡಕ್ಕೆ ಸಿಗ್ಬೋದು. ಇನ್ನ ಮುಂಬೈ ಇಂಡಿಯನ್ಸ್ ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಗೆ ಬಂದ್ವಿ ಅಂದ್ರೆ ಮುಂಬೈ ಇಂಡಿಯನ್ಸ್ ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ನ ಶಕ್ತಿನೇ ಜಸ್ಪ್ರೀತ್ ಬುಮ್ರಾ. ಈಗಾಗಲೇ ಸುಮಾರು T20 ವರ್ಲ್ಡ್ ಕಪ್ ಅಲ್ಲಿ ಸುಮಾರು 8 ಮ್ಯಾಚಸ್ ಅನ್ನ ಆಡಿದ್ರೆ ಅದರಲ್ಲಿ 14 ವಿಕೆಟ್ ಅನ್ನ ಕೂಡ ತೆಕ್ಕೊಟ್ಟಿದ್ದಾರೆ. ಸೊ ಟಾಪ್ ಕ್ಲಾಸ್ ಬೌಲರ್ ಕೂಡ ಆಗಿದ್ದಾರೆ. ಇವರಿಗೆ ಸ್ಟಾರ್ಟಿಂಗ್ ಒಂದು ಪವರ್ ಪ್ಲೇಲಿ ಬೌಲಿಂಗ್ ಅನ್ನ ಕೊಟ್ಬಿಟ್ರು ಅಂದ್ರೆ ಆರಾಮಾಗಿ ವಿಕೆಟ್ ಅನ್ನ ತೆಕ್ಕೊಡ್ತಾರೆ. ಅದಾದ್ಮೇಲೆ ಟ್ರೆಂಟ್ ಬೋಲ್ಟ್ ಕೂಡ ಇದ್ದಾರೆ, ದೀಪಕ್ ಚಹಾರ್, ಸೊ ಒಳ್ಳೆ ಫಾಸ್ಟ್ ಬೌಲರ್ಸ್ ಕೂಡ ಇದ್ದಾರೆ. ಸೊ ಇವತ್ತಿನ ಮ್ಯಾಚ್
ನೋಡ್ತಿದ್ದಂಗೆ ಗೊತ್ತಾಗ್ತಿದೆ ಯಾರ ಕಡೆ ಸ್ವಲ್ಪ ಫೇವರ್ ಆಗುತ್ತೆ ಅಂತ. ಸೊ ನೋಡೋಣ ಏನ್ ಆಗುತ್ತೆ ಅಂತ. ಅದಾದ್ಮೇಲೆ ಈ ಟೀಮ್ ನ ಪ್ಲೇಯಿಂಗ್ 11 ಕಡೆ ಹೋಗೋದಾದ್ರೆ ರೋಹಿತ್ ಶರ್ಮಾ, ಕ್ವಿಂಟನ್ ಡಿಕಾಕ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಸ್ಟಫನ್ ರುದರ್ಫರ್ಡ್, ರಮನ್ ದೀರಾ, ದೀಪಕ್ ಚಹರ್, ಟ್ರೆಂಟ್ ಬೋಲ್ಟ್, ಜಸ್ಪ್ರೀತ್ ಬುಮ್ರಾ, ಮಯಾಂಕ್ ಮಾರ್ಕಂಡೆ. ಸೊ ನೋಡ್ಬೋದು ಇಲ್ಲಿ ಸುಮಾರು 7ನೇ ಲೈನಪ್ ತನಕ ಬ್ಯಾಟಿಂಗ್ ಕೂಡ ಇದೆ ಗುರು. ಇವತ್ತಂದು ಫುಲ್ ಚಿಂದಿ ಚಿತ್ರಣ ಮಾಡ್ಬಿಡ್ತಾರೆ ಅನ್ಸುತ್ತೆ ಮುಂಬೈ ಇಂಡಿಯನ್ಸ್ ಅವರು. ಸೊ ನೋಡ್ಬೇಕು ಯಾವ ತರ ಅಂತ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಷ್ಟೇ ಅದೇ ರೀತಿ ಸ್ಟ್ರಾಂಗ್ ಕೂಡ ಕಾಣಿಸ್ತಿದೆ. ಟ್ರೆಂಟ್ ಬೋಲ್ಟ್ ಆಗಿರ್ಬೋದು, ಜಸ್ಪ್ರೀತ್ ಬುಮ್ರಾ, ದೀಪಕ್ ಚಹರ್ 3 ಜನ ಕೂಡ ಟಾಪ್ ಕ್ಲಾಸ್ ಬೌಲರ್ ಕೂಡ ಆಗಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಕಡೆ ಬರೋದಾದ್ರೆ ಈ ಸಲ 25 ಕೋಟಿ ಮಂಚ ಇದೇ ಟೀಮ್ ಅಲ್ಲಿ ಇರೋದು, ಕ್ಯಾಮ್ರಾನ್ ಗ್ರೀನ್. ಸೊ ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಈ ಸಲ KKR ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಸ್ಟ್ರಗಲ್ ನ ಕೂಡ ಫೇಸ್ ಮಾಡ್ತಾ ಇದೆ. ಈ ಕಡೆ ಮತೀಶ್ ಪತಿರಾಣ ಕೂಡ ಇಲ್ಲ. ಅದಾದ್ಮೇಲೆ ರೀಸೆಂಟ್ ಆಗಿ ಇನ್ನೊಬ್ಬ ಪ್ಲೇಯರ್ ನ ಹಾಕೊಂಡಿದ್ದಲ್ಲ ಅಂತ ಆಕಾಶ್ ದೀಪ ಅನ್ನೋದು, ಆಕಾಶ್ ಅಂತ ನೇಮ್ ಕೂಡ ಬರ್ತಾ ಇದ್ರು. ಸೊ ಅವರು ಕೂಡ ಈಗ ಇಂಜುರಿ ಕೂಡ ಆಗಿರುತ್ತೆ. ನೋಡ್ಬೇಕು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ತರ ನಿಭಾಯಿಸ್ತಾರೆ ಅಂತ. ಸೇಮ್ ಗುರು ನಿನ್ನೆ RCB ಮತ್ತೆ SRH ಆಯ್ತಲ್ಲ, ಅದೇ ರೀತಿ ಇವತ್ತು ಮುಂಬೈ ಮತ್ತೆ KKR ಅಲ್ಲಿ ಮ್ಯಾಚ್ ಕೂಡ ಇರುವಂತದ್ದು. ಅಂದ್ರೆ ಇವರು ಕೂಡ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ನ ಫೇಸ್ ಕೂಡ ಮಾಡ್ತಾರೆ. ಅದನ್ನ ಯಾವ ತರ ಕವರ್ ಮಾಡ್ಕೊಳ್ತಾರೆ ಅಂತ ಕಾದ್ ನೋಡ್ಬೇಕು. ಇನ್ನ KKR ನ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರೋದ್ರೆ ಓಪನರ್ ಆಗಿ ಫಿನ್ ಅಲೆನ್ ಮತ್ತೆ ಅಜಿಂಕ್ಯ ರಹಾನೆ ಆ ಕಡೆ ಕೂಡ ಇಳಿತಾರೆ. ನಿಮ್ಗೆ ಗೊತ್ತಿರಂಗೆ ರೀಸೆಂಟ್ T20 ಫಾರ್ಮ್ ಅಲ್ಲಿ ಸುಮಾರು ಕೇವಲ 33 ಬಾಲಿಗೆ ಸೆಂಚುರಿ ಹೊಡೆದು ಬಿಸಾಕಿದ್ದು ಫಿನ್ ಅಲೆನ್. ಅದೇ ಫಾರ್ಮ್ ಅನ್ನ ಇವತ್ತು ಕಂಟಿನ್ಯೂ ಮಾಡಿದ್ರು ಅಂದ್ರೆ ಮುಂಬೈಗೆ ಸ್ವಲ್ಪ ಡೇಂಜರ್ ಕೂಡ ಆಗ್ಬಿಡುತ್ತೆ. ಅದಾದ್ಮೇಲೆ ಅಜಿಂಕ್ಯ ರಹಾನೆ ಕೂಡ ಅಷ್ಟೇ ಇವ್ರಿಗೆ ಸ್ವಲ್ಪ ಸಾಥನ ಕೊಟ್ಟರು ಅಂದ್ರೆ ಓಪನಿಂಗ್ ಅಲ್ಲೇ ಒಂದು ಒಳ್ಳೆ ಥ್ರಿಲ್ ನಮ್ಗೆ ನೋಡಕ್ಕೆ ಸಿಗುತ್ತೆ. ಅದಾದ್ಮೇಲೆ 3ನೇ ಪ್ಲೇಸ್ ಅಲ್ಲಿ ಅಗ್ರಿ ರಘುವಂಶಿ ಕೂಡ ಬರ್ತಾರೆ. ಮತ್ತೆ 4ನೇ ಪ್ಲೇಸ್ ಅಲ್ಲಿ ಈಗ ಆಂಡ್ರೆ ರಸಲ್ ಇಲ್ದೇ ಇರೋದ್ರಿಂದ ರಿಂಕು ಸಿಂಗ್ ಅವರ ಪ್ಲೇಸ್ ಅನ್ನ ರಿಪ್ಲೇಸ್ ಕೂಡ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ ರಿಂಕು ಸಿಂಗ್ ಯಾವ ತರ ಆಡ್ತಾರೆ ಅಂತ. ಲಾಸ್ಟ್ ಅವ್ರಿಗೆ 15 ಓವರ್ ಮೇಲೆ ಇನ್ನಿಂಗ್ ಸಿಕ್ತು ಆಡಕ್ಕೆ ಅಂದ್ರೆ ಹುಚ್ಚು ನಾಯ ಹೊಡೆದಂಗೆ ಹೊಡೆದು ಬಿಸಾಕ್ ಬಿಡ್ತಾರೆ. ಹಾಗಾಗಿ ರಿಂಕು ಸಿಂಗ್ ಕೂಡ ಅಷ್ಟೇ ಇವತ್ತಿನ ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ರೋಲ್ ನ ಪ್ಲೇ ಮಾಡೋ ಒಂದು ಲಕ್ಷಣ ಕೂಡ ಕಾಣ್ತಾ ಇದೆ. ಅದಾದ್ಮೇಲೆ 5ನೇ ಪ್ಲೇಸ್ ಅಲ್ಲಿ 25 ಕೋಟಿ ಮಂಚ ಕ್ಯಾಮ್ರಾನ್ ಗ್ರೀನ್ ಕೂಡ ಬರ್ಬೋದು. ನೋಡ್ಬೇಕು ಅವ್ರ ಮೇಲೆ ಈ ಸಲ KKR ಯಾವ ತರ ಒಂದು ಹೋಪ್ ಅನ್ನ ಇಟ್ಕೊಂಡಿರುತ್ತೆ ಅಂತ. ಅದಾದ್ಮೇಲೆ ಮುಂಚೆನೆ XMIN ಅಂದ್ರೆ ಲಾಸ್ಟ್ ಇಯರ್ ಇದ್ರಲ್ಲಿ MI ಇದ್ರು, ಈ ಸಲ KKR ಇದಾರೆ. ಇವತ್ತು MI ಅಗೇನ್ಸ್ಟ್ ಮ್ಯಾಚ್ ಕೂಡ ಇರೋದ್ರಿಂದ ನನ್ನ ಬಿಟ್ಬಿಟ್ರಿ ಅಂತ ಏನಾದ್ರು ಹುಚ್ಚು ನಾಯ ಹೊಡೆದಂಗ್ ಬಿಡ್ತಾರ, ಅದು ಕೂಡ ನೋಡ್ಬೇಕು. ಇನ್ನ KKR ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಅದೇ ಯಾರು ಹರ್ಷಿತ್ ರಾಣಾ ಈಗ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಾರೆ. ಆಕಾಶ್ ದೀಪ್ ಕೂಡ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ಅದಾದ್ಮೇಲೆ ಮತೀಶ್ ಪತಿರಾಣ ಕೂಡ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಅವರ ಬದಲಾಗಿ ಈಗ ಯಾರು ಅರೋರಾ ಅಂತ ಯಾರೊಬ್ರು ಇದ್ದಾರೆ. ಅದಾದ್ಮೇಲೆ ತ್ಯಾಗಿ, ಅದಾದ್ಮೇಲೆ ಸುನಿಲ್ ನಾರಾಯಣ್, ವರುಣ್ ಚಕ್ರವರ್ತಿ. ಸೊ ಇವತ್ತು ಪಿಚ್ ಇರೋದು ಪೇಸರ್ಸ್ಗೆ ತುಂಬಾ ಹೆಲ್ಪ್ ಇರೋದ್ರಿಂದ, ಬಟ್ ಆದ್ರೂ ಕೂಡ ಇವರಿಗೆ ವಿಕೆಟ್ ಬೀಳಲ್ಲ ಅಂತ ಏನಿಲ್ಲ ಗುರು. ಸುನಿಲ್ ನಾರಾಯಣ್ ಮತ್ತೆ ವರುಣ್ ಚಕ್ರವರ್ತಿ ಈಗಾಗಲೇ ಎಂತ ಫಾರ್ಮ್ ಅಲ್ಲಿ ಇದ್ದಾರೆ ನೀವೇ ನೋಡಿದಿರಾ. ಸೊ ಸಖತ್ತಾಗಿರುವ ಸ್ಪಿನ್ ಹಾಕುವಂತರ ಮಾಂತ್ರಿಕ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಏನಾದ್ರು ಒಂದು ಕಮಲ್ ನ ಮಾಡ್ಬೋದು. ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಕವರ್ ನ ಮಾಡ್ಕೊಬಹುದು. ಇನ್ನ ಕಾದ್ ನೋಡ್ಬೇಕು ಅದನ್ನ ಯಾವ ತರ ಬ್ಯಾಕಪ್ ಆಗಿ ತಗೊಂಡು ಬೌಲಿಂಗ್ ಡಿಪಾರ್ಟ್ಮೆಂಟ್ ನ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ತಾರೆ ಅಂತ. ಅದಾದ್ಮೇಲೆ ಇನ್ನ KKR ನ ಪ್ಲೇಯಿಂಗ್ 11 ಅಂದ್ರೆ ಪ್ರೆಡಿಕ್ಟೆಡ್ 11 ಕಡೆ ಹೋಗೋದಾದ್ರೆ ಫಿನ್ ಅಲೆನ್, ಅಜಿಂಕ್ಯ ರಹಾನೆ, ಅಂಗ್ರೀಶ್ ರಘುವಂಶಿ, ಅದಾದ್ಮೇಲೆ ಕ್ಯಾಮ್ರಾನ್ ಗ್ರೀನ್, ರಿಂಕು ಸಿಂಗ್, ರಮಣ್ದೀಪ್ ಸಿಂಗ್, ಸುನಿಲ್ ನಾರಾಯಣ್, ವರುಣ್ ಚಕ್ರವರ್ತಿ, ವೈಭವ್ ಅರೋರಾ, ಕಾರ್ತಿಕ್ ತ್ಯಾಗಿ ಮತ್ತೆ ಮುಜರ್ ಬಾನಿಕ್ ಕೂಡ ಈ ಸಲ KKR ಗೆ ಇದ್ದಾರೆ. ಅವರು ಕೂಡ ಅಷ್ಟೇ ಸಖತ್ತಾಗಿರುವ ಬೌಲರ್ ಕೂಡ ಆಗಿದ್ದಾರೆ. ಈ ಇಂಜುರಿ ಆಗಿರೋ ಪ್ಲೇಸ್ಗೆ ತುಂಬಾ ಈಸಿಗೆ ಇವ್ರನ್ನ ರಿಪ್ಲೇಸ್ ಮಾಡ್ಕೊಳ್ತಾರೆ. ಇನ್ನ ಪ್ಲೇಯರ್ ನ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ರೋಹಿತ್ ಶರ್ಮಾ ಮತ್ತೆ ಸುನಿಲ್ ನಾರಾಯಣ್ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ರೋಹಿತ್ ಶರ್ಮಾ ಸುನಿಲ್ ನಾರಾಯಣ್ ಸ್ವಲ್ಪ ಜಾಸ್ತಿ ಸ್ಟ್ರಗಲ್ ಕೂಡ ಮಾಡ್ತಾರೆ. ಇದುವರೆಗೂ ಸುಮಾರು 9 ಸಲ ಔಟ್ ಕೂಡ ಮಾಡಕ್ ಬಿಟ್ಟಿದ್ದಾರೆ. ಇವತ್ತು ಮ್ಯಾಚ್ ಅಲ್ಲಿ ನೋಡ್ಬೇಕು ಯಾವ ತರ ಸ್ಟ್ರಗಲ್ ಮಾಡ್ತಾರೆ ಅಂತ. ಅವರಿಗೆ ಸ್ವಲ್ಪ ಸರ್ವೈವ್ ಆಗ್ಬಿಟ್ರು ಅಂದ್ರೆ ರೋಹಿತ್ ಶರ್ಮಾ ಇವತ್ತಿನ ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ಹಿಟ್ ಅನ್ನ ಕೂಡ ಕೊಡ್ತಾರೆ. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಮತ್ತೆ ವಾಕಿಂಡೆ ಸ್ಟೇಡಿಯಂಗೆ ಒಳ್ಳೆ ನೆಂಟ್ ಕೂಡ ಇದೆ. ಹೋಮ್ ಗ್ರೌಂಡ್ ಕೂಡ ಆಗಿರೋದ್ರಿಂದ ಪಿಚ್ ನ ಪ್ರತಿಯೊಂದು ಮೂಲ ಕೂಡ ತಿಳ್ಕೊಂಡಿರ್ತಾರೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಈ ಪ್ಲೇಯರ್ ಸಖತ್ತಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಅಂತ ನಂಗಂತೂ ಅನಿಸ್ತಾ ಇದೆ. ಅದಾದ್ಮೇಲೆ ಕ್ಯಾಮ್ರಾನ್ ಗ್ರೀನ್ ಸ್ಟಾರ್ಟ್ಸ್ ಕೂಡ ಈ ಪಿಚ್ ಅಲ್ಲಿ ಸಖತ್ತಾಗಿ ಇದೆ ಗುರು. ಲಾಸ್ಟ್ ಇಯರ್ MI ಆಡ್ಬೇಕಾದ್ರೆ ಇದೇ ಪಿಚ್ ಅಲ್ಲಿ ಆಡ್ಬೇಕಾದ್ರೆ ಸುಮಾರು 47 ಬಾಲ್ಗೆ ಸೆಂಚುರಿ ಹೊಡೆದು ಬಿಸಾಕ್ಬಿಟ್ಟಿದ್ರು. ಸೊ ಇವತ್ತು XMI ಆಗಿರೋದ್ರಿಂದ ಇವರು KKR ಇರೋದ್ರಿಂದ ಅದು ಇನ್ನೊಂದ್ ಕಡೆ ಸೇಟ್ ಕೂಡ ಇರುತ್ತೆ. ಸೊ ನೋಡೋಣ ಇವತ್ತು ಕ್ಯಾಮ್ರಾನ್ ಗ್ರೀನ್ ಪರ್ಫಾರ್ಮ್ ಮಾಡ್ತಾರಾ ಇಲ್ವಾ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡ್ಬಿಡಿ. ಇನ್ನ ಪ್ಲೇಯರ್ ಪ್ರಿಡಿಕ್ಷನ್ ಕಡೆ ಹೋಗೋದಾದ್ರೆ ಇವತ್ತು ಯಾರು ಚೆನ್ನಾಗಿ ಆಡ್ಬೋದು ಅಂದ್ರೆ ರೋಹಿತ್ ಶರ್ಮಾ ಇಲ್ಲಾಂದ್ರೆ ಸೂರ್ಯಕುಮಾರ್ ಯಾದವ್ ಇಬ್ಬರಲ್ಲಿ ಒಬ್ರು ಬರ್ದಿಟ್ಕೊಂಡ್ಬಿಡಿ. ಆಡಿದ್ರು ಅಂದ್ರೆ ಇಬ್ರು ನೆನ್ಕೊಂಡು ಆಡ್ತಾರೆ, ಇಲ್ಲಾಂದ್ರೆ ಒಬ್ರು ಅಂತ ಇವತ್ತು ಟಾಪ್ ಪರ್ಫಾರ್ಮರ್ ಆಗಿ ಕಾಣ್ತಾರೆ. ಯಾಕಂದ್ರೆ ನಂಗೆ ಸೂರ್ಯಕುಮಾರ್ ಯಾದವ್ ಮೇಲೆ ಜಾಸ್ತಿ ಹೋಪ್ ಕೂಡ ಬರ್ತದೆ. ನೋಡೋಣ ಹೇಗೆ ಆಡ್ತಾರೆ ಸೂರ್ಯಕುಮಾರ್ ಯಾದವ್ ಅಂತ ನನ್ನ ಪ್ರಿಡಿಕ್ಷನ್ ಇದಿರುತ್ತೆ. ರೋಹಿತ್ ಶರ್ಮಾ ಇಲ್ಲಾಂದ್ರೆ ಸೂರ್ಯಕುಮಾರ್ ಯಾದವ್ ಇಬ್ಬರಲ್ಲಿ ಒಬ್ರು ಇವತ್ತು ಸಗದಾಗಿ ಆಡ್ತಾರೆ. ಜಾಸ್ತಿ ನಂಗೆ ಹೋಪ್ ಇರೋದು ಸೂರ್ಯಕುಮಾರ್ ಯಾದವ್ ಮೇಲೆ. ಇನ್ನ ಟಾಪ್ ವಿಕೆಟ್ ಟೇಕರ್ ಯಾರಾಗ್ಬೋದು ಅಂದ್ರೆ ಅಟ್ಲೀಸ್ಟ್ ಒಂದು 2 ವಿಕೆಟ್ ಬೀಳ್ಸಬಹುದು ಅಂತ ಅನಿಸುತ್ತೆ. ಯಾರಂದ್ರೆ ಜಸ್ಪ್ರೀತ್ ಬುಮ್ರಾ ಲಾಸ್ಟ್ ಸೀಸನ್ ಅಲ್ಲಿ ಸುಮಾರು 12 ಮ್ಯಾಚ್ ಅಲ್ಲಿ 18 ವಿಕೆಟ್ ಅನ್ನ ಎತ್ತು ಬಿಸಾಕ್ಬಿಟ್ಟಿದ್ರು. ಅದಾದ್ಮೇಲೆ ಇವ್ರದ್ದು ಟಾಪ್ ನಾಚ್ ಯಾರ್ಕರ್ ಇರೋದ್ರಿಂದ ಸ್ಟಾರ್ಟಿಂಗ್ ಪವರ್ ಪ್ಲೇ ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡಬಹುದು ಬುಮ್ರಾನ ಬೌಲಿಂಗ್ ಗೆ. ಹಾಗಾಗಿ ನೋಡ್ಬೇಕು
ಬುಮ್ರಾ ಇವತ್ತು ಎಷ್ಟು ವಿಕೆಟ್ ಅನ್ನ ತೆಗಿತಾರೆ ಅಂತ. ಮತ್ತೆ ಫಿನ್ ಅಲೆನ್ ಕೂಡ ಅಷ್ಟೇ ಒಂದ್ ಕಡೆ ಸೆಟ್ ಆಗ್ಬಿಟ್ರು ಅಂದ್ರೆ ಫೋರ್ತ್ ದಲ್ಲಿ ಹುಚ್ಚೋನೆ ಹೊಡೆದಂಗೆ ಹೊಡೆದ್ಬಿಡ್ತಾರೆ. ಸ್ಟಾರ್ಟಿಂಗ್ ಒಂದ್ಸಲಿ ಸೆಟ್ ಆದ್ರೆ ಸಾಕು, ಸಖತ್ತಾಗಿ ಕೂಡ ಆಡ್ತಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ತರ ಆಡ್ತಾರೆ ಅಂತ ನೋಡ್ಬೇಕು. ಸೊ ಇಷ್ಟ ಆಗಿತ್ತು ನನ್ನ ಪ್ರಿಡಿಕ್ಷನ್. ಅದಾದ್ಮೇಲೆ ಈ ಮ್ಯಾಚ್ ಅನ್ನ ಯಾರು ವಿನ್ ಆಗ್ಬೋದು ಅಂದ್ರೆ ಇಲ್ಲಿ ಚೇಸಿಂಗ್ ಮಾಡೋ ಟೀಮ್ ಈಸಿಗೆ ವಿನ್ ಕೂಡ ಆಗುತ್ತೆ. ಮತ್ತೆ ಅದ್ರಲ್ಲಿ ನಂಗೆ ಫೇವರ್ ಇರೋದು MI ಟೀಮ್ ವಿನ್ ಆಗುತ್ತೆ ಅಂತ ಒಂದ್ ಕಡೆ ಪ್ಲಸ್ ಕೂಡ ಅನಿಸ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ನಿಮ್ಗೆ ಏನ್ ಅನಿಸ್ತಾ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಮತ್ತೆ ಅನಾಲಿಸಿಸ್, ಪ್ರಿವ್ಯೂ, ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.